ಸರ್ಕಾರಿ ಶಾಲೆಯನ್ನೇ ಬಾಡಿಗೆ ಕೊಟ್ಟುಬಿಟ್ರ ಶಿಕ್ಷಕರು ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ನೋಡಿ, ಇದು ಸರ್ಕಾರಿ ಶಾಲೆಯ ಕತೆ. ಸರ್ಕಾರಿ ಶಾಲೆಯನ್ನೇ ಬಾಡಿಗೆಗೆ ಕೊಟ್ರ ಶಿಕ್ಷಕರು. ಸರ್ಕಾರಿ ಯೋಜನೆಗಾಗಿ ಶಾಲೆಯ ಕೊಠಡಿಯನ್ನ ಬಾಡಿಗೆಗೆ ಕೊಡಲಾಯ್ತಾ? ಮಕ್ಕಳನ್ನ ದೂರವಿಟ್ಟು ಶಾಲೆಯನ್ನ ಬಾಡಿಗೆಗೆ ಕೊಟ್ರ ಆ ಶಿಕ್ಷಕ? ಹೀಗೆ ಪ್ರಶ್ನೆಗಳಿದ್ದಾವೆ. ಸುರಪುರ ತಾಲೂಕಿನ ಹುಣಸಿಹೊಳೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಯ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಸರ್ಕಾರಿ ಯೋಜನೆಗೆ ಕಲಿಯುವ ಶಾಲೆಯನ್ನ ಶಿಕ್ಷಕರು ಬಿಟ್ಟು ಕೊಟ್ರ ಅನ್ನುವಂಥ ಪ್ರಶ್ನೆ. ಸರ್ಕಾರಿ ಶಾಲಾ ಕಟ್ಟಡದ ಕೋಣೆಯನ್ನ ಇಲ್ಲಿ ಬಾಡಿಗೆಗೆ ಮುಖ್ಯ ಶಿಕ್ಷಕರು ಕೊಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ನೋಡಿ, ಸರ್ಕಾರಿ ಶಾಲೆ ಅಂದಾಗ ಅದು ಸರ್ಕಾರಿ ಕೆಲಸಕ್ಕೆ ಮಾತ್ರ ಬಳಕೆಯಾಗಬೇಕು. ಅದರಲ್ಲೂ ಶಾಲೆ ಅಂದ ಸಂದರ್ಭದಲ್ಲಿ ಶಾಲಾ ಕೆಲಸಕ್ಕೆ ಮಾತ್ರ ಇಲ್ಲಿ ಬಳಕೆಯಾಗಬೇಕು. ಬೇರೆ ಯಾವುದೇ ಕೆಲಸಕ್ಕೆ ಶಾಲಾ ಕಟ್ಟಡ ಬಳಕೆಯಾಗುವಂತಿಲ್ಲ. ಆದರೆ ಸರ್ಕಾರಿ ಶಾಲಾ ಕಟ್ಟಡವನ್ನು ಬೇರೆ ಯಾವುದೋ ಕೆಲಸಕ್ಕೆ ಇಲ್ಲಿ ಮುಖ್ಯ ಶಿಕ್ಷಕರು ಬಾಡಿಗೆಗೆ ಕೊಟ್ಟು ಬಿಟ್ರ ಅನ್ನುವಂತಹ ಅನುಮಾನ ಉದ್ಭವವಾಗಿದೆ. ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಿಂದ ಆಗಿರುವಂತಹ ಮಹಾ ಎಡವಟ್ಟು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹುಣಸಿಹೊಳೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಮಾಡಲು ಬಂದ ಕಾರ್ಮಿಕರಿಗೆ ಬಾಡಿಗೆ ನೀಡಿದ್ದಾರೆ ಮುಖ್ಯ ಶಿಕ್ಷಕರು ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಆಗಿರುವಂತಹ ಮಲ್ಲಿಕಾರ್ಜುನ್ ಮಹಾ ಎಡವಟ್ಟನ್ನು ಮಾಡಿಕೊಂಡಿದ್ದಾನೆ. ನೂತನವಾಗಿ ನಿರ್ಮಿಸಿರುವ ಕಟ್ಟಡವನ್ನೇ ಬಾಡಿಗೆಗೆ ನೀಡಿದ್ದಾರೆ ಮುಖ್ಯ ಶಿಕ್ಷಕರು. ನಲಿಕಲಿ ಓದ್ತಿರುವ ಮಕ್ಕಳಿಗೆ ಕಟ್ಟೆ ಮರದ ಕೆಳಗೆ ಪಾಠ ಮಾಡ್ತಿದ್ದಾರೆ ಶಿಕ್ಷಕರು. ಏನು ಹೇಳಬೇಕು? ಇಷ್ಟು ವರ್ಷ ಸರ್ಕಾರಿ ಶಾಲೆಯಲ್ಲಿ ಬಾಗಿಲಿಲ್ಲ, ಕಿಟಕಿ ಇಲ್ಲ, ಛಾವಣಿ ಇಲ್ಲ, ಬೇಕಾದಂತಹ ಪುಸ್ತಕಗಳಿಲ್ಲ, ಬರೆಯೋದಕ್ಕೆ ಸೀಮೆ ಸುಣ್ಣ ಇಲ್ಲ, ಬೋರ್ಡ್ ಇಲ್ಲ. ಇದೆಲ್ಲದರ ನಡುವೆ ಏನೋ ಒಂದು ಸುಸಜ್ಜಿತವಾದ ಕಟ್ಟಡ ಇದೆ ಅಂತ ಹೇಳಿದ್ರೆ ಅದು ಕೂಡ ಮಕ್ಕಳಿಗೆ ದಕ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕಿಂತ ಮುಖ್ಯ ಶಿಕ್ಷಕರಿಗೆ? ಯಾರಿಗೋ ಬಾಡಿಗೆ ಕೊಡೋದಂತೆ, ಮಕ್ಕಳ ಮರದ ಕೆಳಗೆ ಪಾಠ ಕೇಳೋದಂತೆ. ಬಿಸಿಲಿನ ಧಗೆ ಹೆಚ್ಚಾಗಿದೆ. ಇದೆಲ್ಲದರ ನಡುವೆ ಮಕ್ಕಳನ್ನು ಹೊರಗಿಟ್ಟು ಕಟ್ಟೆ ಮೇಲೋ ಮರದ ಕೆಳಗೋ ಪಾಠ ಮಾಡಿಸೋ ಪ್ರವೃತ್ತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಹೀನಾಯ ಕೆಲಸ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಸ್ಕೂಲ್ ಬಾಡಿಗೆ ಕೊಟ್ಟರೆ ಅಥವಾ ಏನು ಇಲ್ಲ? ಅದು ಇದು ಹೇಳ್ರಿ, ಅದನ್ನ ಯಾವ ಉದ್ದೇಶಕ್ಕೆ ಕೊಟ್ಟರೆ ಏನು ಅಥವಾ ಇಲ್ಲ ಅಂತಂದ್ರೆ ಎರಡು ಕೊಡ್ತೀನಿ ಕಳಿಸಿ ಖಾಲಿ ಮಾಡಿ. ಈಗ ಅಲ್ರಿ ಒಂದು ನಿಮಿಷ ಕೇಳ್ರಿ, ಖಾಲಿ ಮಾಡಿಸಿ ಏನೋ ಮಾಡಿ. ಅವ್ರು ಬಂದು ಎಷ್ಟು ದಿನ ಆಯ್ತು? ಈ ಕಡೆ ಬರ್ರಿ, ನಾಳೆ ಬಿಸಿಲು. ಅವ್ರು ಬಂದು ಎಷ್ಟು ದಿನ ಆಯ್ತು? ಈಗ ಆಗಳ ಏನು ಹೇಳಿದ್ರು ಸರ್? ತೆಗಿಸ್ಬಿಡ್ತೀನಿ ತೋರಿ. ಯಾಕೆ ಎಷ್ಟು ದಿನ ಆಯ್ತು ಹೇಳ್ರಿ ಕರೆಕ್ಟಾಗಿ? ಅವ್ರು ಬಂದು ಎಷ್ಟು ದಿನ ಆಯ್ತು? ತೆಗಿಸ್ಬಿಡ್ತೀನಿ. ಯಾಕಲ್ಲ ಅದು ತೆಗಸಕ್ಕಂತೀರಿ? ಎಷ್ಟು ದಿನ ಆಯ್ತು ಈಗ? ಬರ್ರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.